ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರದ ಗ್ಯಾರಂಟಿಗಳ ಯೋಜನೆ ಪರಿಣಾಮ ಎಲ್ಲಾ ಇಲಾಖೆಗಳನ್ನು ಐಸಿಯುಗೆ ತಳ್ಳೋ ಕೆಲಸ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ನಮಗೆ. ಗೃಹಲಕ್ಷ್ಮಿ ಯೋಜನೆನೇ ಎಕ್ಸಾಂಪಲ್ ಆಗಿ ತಗೊಳ್ರಿ. 5,000 ಕೋಟಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಂತರ ತಪ್ಪು ಇನ್ಫಾರ್ಮೇಷನ್ ಅಂತೆಲ್ಲ ಗೊತ್ತಾಯ್ತು. ಈಗಿರೋ ಪ್ರಶ್ನೆ, ಬಾಕಿ ಇರುವಂತಹ ಕಂತುಗಳ ದುಡ್ಡನ್ನು ಹಾಕೋದು ಯಾವಾಗ ಅಂತ. ಒಂದ್ ಕಡೆ ಶಕ್ತಿ ಯೋಜನೆನೂ ಬಾಕಿ, ಅಲ್ಲಿ ಹಣನ ಸರ್ಕಾರ ಸಂಧಿಸ್ತಾ ಇಲ್ಲ ಸಂಸ್ಥೆಗಳಿಗೆ. ಇತ್ತ ಗೃಹಲಕ್ಷ್ಮಿಯರ ಹಣ ಕೂಡ ಬಾಕಿ ಇದೆ. 2023 ಜೂನ್ 6ನೇ ತಾರೀಕು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಆರಂಭಗೊಂಡಿತ್ತು. ಆಲ್ಮೋಸ್ಟ್ ಒಂದು 28,000 ಕೋಟಿಯಷ್ಟು ದುಡ್ಡು ಬೇಡುವ ಯೋಜನೆ ಇದು. ಪ್ರತಿ ತಿಂಗಳು 2,000 ರೂಪಾಯಿನ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹೇಳಿದ್ರು. ಬಟ್ ಯೋಜನೆ ಆರಂಭ ಆಗಿ ಮೊದಲ ಕಂತು ಹಾಕಿದ್ದು 2023 ಆಗಸ್ಟ್ನಲ್ಲಿ. ಸೊ 2023ರಲ್ಲಿ ಒಟ್ಟು 5 ತಿಂಗಳ ಹಣವನ್ನು ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಾಕ್ತು. 2024ರಲ್ಲಿ 12 ತಿಂಗಳ ಹಣವನ್ನು ಕೂಡ ಹಾಕಲಾಯಿತು. ಆದರೆ 2025 ಜನವರಿಯಿಂದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದವು. ಗೃಹಲಕ್ಷ್ಮಿ ಯೋಜನೆಗೆ ಎದುರಾಗಿರುವಂತಹ ಆರ್ಥಿಕ ವಿಘ್ನದ ಇನ್ ಡೀಟೇಲ್ ಡೆಪ್ತ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ, ಎಷ್ಟೆಷ್ಟು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ. 1,000 ಕೋಟಿ 2,000 ಕೋಟಿ ಅಂತ ಹೇಳಿದ್ರೆ ಮ್ಯಾನೇಜ್ ಮಾಡುವಂತಹ ಕೆಪಾಸಿಟಿ ಕೂಡ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಇಲ್ಲ. ದೊಡ್ಡ ಅಮೌಂಟ್ಗಳೇ ಅದು. 2025ರಲ್ಲಿ ಈವರೆಗೂ ಕೇವಲ 6 ತಿಂಗಳು ಮಾತ್ರ ಹಣ ಸಂದಾಯ ಆಗಿದೆ ಗೃಹಲಕ್ಷ್ಮಿಯರಿಗೆ. ಜನವರಿಯಲ್ಲಿ ಜಮೆ ಆಗಿದೆ, ಫೆಬ್ರವರಿ ಮಾರ್ಚು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ನಂತರ ಏಪ್ರಿಲಿಂದ ಆಗಸ್ಟ್ವರೆಗೂ ಕೂಡ ಹಣವನ್ನು ರಾಜ್ಯ ಸರ್ಕಾರ ಹಾಕಿರುವಂಥದ್ದು. ಇನ್ನು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರ್ ತಿಂಗಳ ಹಣ ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಈ ವರ್ಷ ಒಟ್ಟು 6 ತಿಂಗಳು ಪಾವತಿಸಿ 5 ತಿಂಗಳು ಬಾಕಿಯನ್ನು ರಾಜ್ಯ ಸರ್ಕಾರ ಉಳಿಸ್ಕೊಂಡಿದೆ. ಡಿಸೆಂಬರ್ಗೆ ಮುಗಿತಾ ಬಂದರೂ ಕೂಡ ಕೇವಲ 6 ತಿಂಗಳ ಹಣವನ್ನಷ್ಟೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಇಲ್ಲಿಯವರೆಗೂ ಸಂದಾಯವಾಗಿರುವಂಥದ್ದು. ಪ್ರಶ್ನೆ ಇರುವಂಥದ್ದು, ಕೇವಲ ಇದು ನೆಪ ಮಾತ್ರಕ್ಕೆ ಅಥವಾ ಚುನಾವಣೆಗೋಸ್ಕರ ಈ ಗ್ಯಾರಂಟಿಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ? ನಿಜಕ್ಕೂ ಆರ್ಥಿಕ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಸಿಲುಕೊಂಡೇನೆ ಈ ರೀತಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಗ್ಯಾರಂಟಿ ಯೋಜನೆ ಪ್ರಾಮಿಸ್ ಏನಿದ್ದು ತಿಂಗಳು ಹಾಕ್ತೀವಿ ಅಂತ, ನೀವು 5 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಹಾಕಿದ್ರೆ ಯೋಜನೆ ಮಾಡೇನ್ ಪ್ರಯೋಜನ? ಈಗ ಸರ್ಕಾರ ಅಧಿಕಾರಕ್ಕೆ ಬಂದು ಎಷ್ಟು ತಿಂಗಳಾಯ್ತು ಅನ್ನೋದ್ರ ಲೆಕ್ಕ ಕೂಡ ಕೊಡ್ತೀವಿ ನಿಮಗೆ. 30 ತಿಂಗಳು ಸರ್ಕಾರ ಅಧಿಕಾರಕ್ಕೆ ಬಂದಾಯ್ತು, ಅಂದ್ರೆ 2.5 ವರ್ಷ. ಈವರೆಗೂ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿರೋದು ಎಷ್ಟು ತಿಂಗಳು? 23 ತಿಂಗಳು ಮಾತ್ರ. ಅಲ್ಲಿಗೆ 2.5 ವರ್ಷದಲ್ಲೇನೆ 7 ತಿಂಗಳ ಕಂತಿನ ಹಣವನ್ನ ಬಾಕಿ ಇಟ್ಕೊಂಡಿದ್ದಾರೆ. 7 ತಿಂಗಳ ಹಣ ಬಾಕಿ ಇಟ್ಕೊಂಡಿರೋದು. ಈ ವರ್ಷದ ಫೈನಾನ್ಷಿಯಲ್ ಇಯರ್ನಲ್ಲಿ 5 ತಿಂಗಳು, ಹೋದ ವರ್ಷದ ಹಣಕಾಸು ವರ್ಷದಲ್ಲಿ 2 ತಿಂಗಳು, ಟೋಟಲ್ ಸೇರಿಸಿದ್ರೆ 7 ತಿಂಗಳು. ವರ್ಷದಲ್ಲಿ 5 ತಿಂಗಳು, ಹೋದ ವರ್ಷದ ಹಣಕಾಸು ವರ್ಷದಲ್ಲಿ 2 ತಿಂಗಳು ಅಂತ ಈಗಷ್ಟೇ ಹೇಳ್ತಾ ಇದೆ. ಯೋಜನೆಯ ಫಲಾನುಭವಿಗಳು 1.26 ಕೋಟಿ ಮಹಿಳೆಯರು. ಪ್ರತಿ ಫಲಾನುಭವಿಗಳಿಗೆ ಸಿಕ್ಕ ಈವರೆಗಿನ ಮೊತ್ತ 46,000 ಕೋಟಿ. ಬಟ್ ರಿಯಾಲಿಟಿ ಎಷ್ಟು ಹಾಕಬೇಕಾಗಿತ್ತು? 54,000 ಕೋಟಿಯನ್ನು ಕರೆಕ್ಟಾಗಿ ಹಾಕಬೇಕಾಗಿತ್ತು. ಆದರೆ ವೆಚ್ಚನ ಕರೆಕ್ಟಾಗಿ ಅಲ್ಲಿ ತೂಗಿಸಿಲ್ಲ, ಸರಿದೂಗಿಸಿಲ್ಲ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಹಣಕಾಸು ಇಲಾಖೆ ಇವರಿಬ್ಬರು ಮಾಡ್ಕೊಂಡಿರುವಂತಹ ಎಡವಟ್ಟು ಜನ ಅನುಭವಿಸೋ ರೀತಿ ಆಗಿದೆ. ಕೇಳಿದ್ರೆ ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ಏನು ಗೊಂದಲ ಇಲ್ಲ. ಮಾನ್ಯ ಶಾಸಕರಿಗೆ ನಾನು ಕ್ಲಿಯರ್ ಆಗಿ ಹೇಳಿದೆ, ಗೃಹಲಕ್ಷ್ಮಿಯ ಕಂತು ನಾವು ಕಂತು ಅಂತ ಹೇಳ್ತೀವಿ. ಇದು ಡೈರೆಕ್ಟ್ ಬೆನಿಫಿಷರಿಗೆ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, DBT ಮುಖಾಂತರ ಮಾಡ್ತೀವಿ. ಇದರಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿಲ್ಲ. ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಇವತ್ತಿನವರೆಗೆ 23 ಕಂತುಗಳು ಹೋಗಿದ್ದಾವೆ. 24ನೇ ಕಂತನ್ನು ಕೂಡ ಮೊನ್ನೆ ನಾವು ಶುಕ್ರವಾರ ದಿನ ನಾವು ಬಿಡುಗಡೆ ಮಾಡಿದ್ದೀವಿ. ಬೆನಿಫಿಷಿಯರಿಗೆ ಅಂದರೆ ಗೃಹಲಕ್ಷ್ಮಿಗಳಿಗೆ ಇನ್ನೊಂದು 3-4 ದಿನದಲ್ಲಿ ಕ್ರೆಡಿಟ್ ಆಗುತ್ತೆ. ಅವ್ರು ಪದೇ ಫೆಬ್ರವರಿ ಮಾರ್ಚು ಅಂತ ಕೇಳ್ತಾ ಇದ್ದಾರೆ. ನಾನು ಅವರಿಗೆ ಹೇಳಿದೆ, ಇಲ್ಲಿಯವರೆಗೆ 23 ಕಂತು ಕೊಟ್ಟಿದ್ದೀವಿ, 46,000 ಕೊಟ್ಟಿದ್ದೀವಿ. ಆ ಫೆಬ್ರವರಿ ಮಾರ್ಚ್ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ಮಾನ್ಯ ಫೈನಾನ್ಸ್ ಮಿನಿಸ್ಟ್ರು CM ಅವರು ಇದ್ದಾರೆ, ಅವರು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಸೂದ್. 1 ತಿಂಗಳು ಸ್ಕಿಪ್ ಆಯಿತು ಅಂದರೂ ಕೂಡ ಸರ್ಕಾರ ನುಡಿದಂತೆ ನಡೀತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಈಗೇನು ತೇಪೆ ಹಚ್ಚಿದ್ರು ಕೂಡ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನೋದು ಇವರ ನಡವಳಿಕೆ ಮೂಲಕ ಗೊತ್ತಾಗಿದೆ. ಮತ್ತು ಕೇಂದ್ರ ಸರ್ಕಾರದಲ್ಲಿ ಆಗದೆ ಇರೋ ಪ್ರಾಬ್ಲಮ್ಮು, 1 ತಿಂಗಳು ಕಿಸಾನ್ ಸಮ್ಮಾನ್ ಯೋಜನೆ ದುಡ್ಡು ಬಂದರೂ ಕೂಡ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ಈ ತಿಂಗಳು ಅಕೌಂಟ್ಗೆ ಎಲ್ಲರ ಅಕೌಂಟ್ಗೆ ಹಾಕಿದೀವಿ ನೋಡ್ಕೊಳ್ಳಿ ಅಂತ ಟ್ವೀಟ್ ಮಾಡ್ತಾರೆ. ಇಲ್ಲ, 5 ತಿಂಗಳು ಪ್ಲಸ್ 2 ತಿಂಗಳು ಬಾಕಿ ಇದೆ ಅಂದರೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನೋದು ಸರ್ಕಾರದಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಅಂತ ಮಸೂದ್.
ಮಮತಾ, ಒಟ್ಟು 5 ತಿಂಗಳ ಗೃಹಲಕ್ಷ್ಮಿ ನಿಧಿಯನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಸಮಸ್ಯೆ ಮೂಲ ಇಷ್ಟೇ. ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನೇರವಾಗಿ DBT ಮೂಲಕ ಹಾಕಲಾಗ್ತಾ ಇತ್ತು. ಮಿಡ್ಲಲ್ಲಿ ಒಂದು ಚೇಂಜಸನ್ನು ರಾಜ್ಯ ಸರ್ಕಾರ ಮಾಡಿತು. ತಾಲೂಕು ಪಂಚಾಯಿತಿಗಳಿಗೆ ಹಣ ಹಾಕುವಂತಹ ಅಧಿಕಾರವನ್ನು ರಾಜ್ಯ ಸರ್ಕಾರ ಆದೇಶ ಮೂಲಕ ಕೊಡ್ತು. ಆದರೆ ತಾಲೂಕು ಪಂಚಾಯಿತಿಗಳು ಮಾಡಿರುವಂಥ ಎಡವಟ್ಟಿನಿಂದಾಗಿ ಹೀಗಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಕಾಲಕಾಲಕ್ಕೆ ತಾಲೂಕು ಪಂಚಾಯಿತಿಗಳು ಆರ್ಥಿಕ ಇಲಾಖೆಗೆ ಪ್ರಪೋಸಲ್ಗಳನ್ನ ಕಳಿಸಬೇಕು. ಈ ತಿಂಗಳು ಇಷ್ಟು ಕೊಟ್ಟಿದ್ದೀವಿ, ಇನ್ನೂ 2 ತಿಂಗಳು ಅಥವಾ ಎಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ ಅಷ್ಟು ತಿಂಗಳಿಗೆ ಕೊಡಬೇಕು, ಈ ತಿಂಗಳು ಮುಂದಿನ ತಿಂಗಳು ಇಷ್ಟು ಕೊಡಬೇಕು ಅನ್ನುವಂಥ ಪ್ರಪೋಸಲನ್ನು ಆರ್ಥಿಕ ಇಲಾಖೆಗೆ ಕಳಿಸಬೇಕು. ಆ ಪ್ರಪೋಸಲ್ ಕಳಿಸುವಂಥ ಪ್ರಕ್ರಿಯೆ ವಿಳಂಬ ಆದ ಹಿನ್ನೆಲೆಯಲ್ಲಿ ಈ ಥರ ಎಡವಟ್ಟಾಗಿದೆ. ಈ ವರ್ಷ 5 ತಿಂಗಳು ಒಟ್ಟಾರೆಯಾಗಿ 5 ತಿಂಗಳು ಉಳಿಸ್ಕೊಂಡಿದೆ. ಈ ವರ್ಷ ಮುಖ್ಯವಾಗಿ 5 ತಿಂಗಳು ಉಳಿಸ್ಕೊಂಡಿದೆ ಅನ್ನುವಂತಹ ಚರ್ಚೆಗಳು. ಫೆಬ್ರವರಿ ಮಾರ್ಚು ಅನಂತರ 3 ತಿಂಗಳು, ಒಟ್ಟು 5 ತಿಂಗಳು ಒಟ್ಟಾರೆ ಗೃಹಲಕ್ಷ್ಮಿಯ ಯೋಜನೆಯಲ್ಲಿ 5 ತಿಂಗಳು ಬಾಕಿ ಪಾವತಿಯನ್ನು ರಾಜ್ಯ ಸರ್ಕಾರ ಉಳಿಸ್ಕೊಂಡಿದೆ. ಮುಖ್ಯವಾಗಿ ವಿವಾದ ಆಗಿರುವಂಥದ್ದು ಫೆಬ್ರವರಿ ಮಾರ್ಚು. ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಇದು ಮಿಸ್ ಆಗಿಬಿಟ್ಟಿದೆ ಅಥವಾ ಅದನ್ನು ಸ್ಕಿಪ್ ಮಾಡಿದಾರಾ ಅನ್ನುವಂಥ ಅನುಮಾನಗಳು ಕೂಡ ಬರ್ತಾ ಇದ್ವು. ರಾಜ್ಯ ಸರ್ಕಾರದ ವಿರುದ್ಧ BJP ಈ ವಿಚಾರ ಸದನದಲ್ಲಿ ಎತ್ತಿ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸರ್ಕಾರವನ್ನು ಸಿಲುಕಿಸಿತ್ತು. ಆಗಸ್ಟ್ವರೆಗೂ ಕೂಡ ಕೊಟ್ಟಿದ್ದೀವಿ ಅನ್ನುವಂಥ ಉತ್ತರನ ಮೊದಲನೇ ದಿನ ಸಚಿವರು ಕೊಟ್ಟಿದ್ರು. ಅನಂತರ BJP ಸಮರವನ್ನು ಮುಂದುವರಿಸಿದಾಗ ಇಲ್ಲ, 2 ತಿಂಗಳು ಕೂಡ ಸ್ಕಿಪ್ ಆಗಿದ್ದಾವೆ, ವ್ಯತ್ಯಯ ಆಗಿದೆ, ಅದನ್ನು ಸರಿಪಡಿಸ್ತೇವೆ ಅನ್ನುವಂಥ ಮಾತನ್ನು ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ. ಒಟ್ಟು ಆ 2 ತಿಂಗಳು ಮತ್ತೆ 3 ತಿಂಗಳು ಒಟ್ಟು 5 ತಿಂಗಳ ಬಾಕಿ ಹಾಕ್ತೇವೆ ಅಂತ ಹೇಳಿದ್ದಾರೆ. ಹೊಸ ವರ್ಷಕ್ಕೆ ಹಾಕ್ತಾರಾ ಅಥವಾ ಕ್ರಿಸ್ಮಸ್ ಮುಂಚೆ ಹಾಕ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಮಮತಾ, ಮಸೂದ್ ಹಾಗೆ ಸಂಪರ್ಕದಲ್ಲಿರಿ.